ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರುದ್ರೇಶ್ ತನ್ನ ಕೋಣೆಯಲ್ಲಿ ಮಂಚದ ಮೇಲೆ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿದ್ದ ಫ್ರೇಮ್ ಮಾಡಿಸಿದ್ದ ಒಂದು ಫೋಟೋವನ್ನ ಸವರುತ್ತಾ ಕುಳಿತಿದ್ದನು. ಅವನ ಕಣ್ಣುಗಳು ಆ ಫೋಟೋದಲ್ಲಿದ್ದ ಹುಡುಗಿಯನ್ನ ತುಂಬ ಪ್ರೀತಿಯಿಂದ ಸವರ್ತಿದ್ರೆ ಅವನ ಮನಸ್ಸು ಮಾತ್ರ ಒಳಗಡೆ ಕೆಂಡದಂತೆ ಕುದಿಯುತ್ತಿತ್ತು. ನಿನ್ನಿಂದಲೇ ರಾವಣ, ನಿನ್ನಿಂದಲೇ ನಾನು ಇವತ್ತು ಇಂಥದ್ದೊಂದು ಪರಿಸ್ಥಿತಿಗೆ ಬಂದಿದ್ದೀನಿ. ನನಗಂತ ಇದ್ದ ಒಂದು ಬಂಧವನ್ನು ನೀನು ನನ್ನಿಂದ ದೂರ ಮಾಡಿಬಿಟ್ಟೆ. ಇವತ್ತು ನಾನು ಹೀಗೆ ಯಾರ ಬೆಂಬಲವೂ ಇಲ್ಲದೆ ಅನಾಥನಾಗಿ ನಿಲ್ಲೋ ಕಾರಣ ನೀನೊಬ್ಬನೇ ಎಂದು ಕೋಪದಿಂದ ಕಿರಿಸ್ತಿದ್ದನು. ಆ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು ಕಣ್ಣೀರಿನಲ್ಲಿ ಕರಗಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಯಾಮಿನಿ ಕೋಣೆಯೊಳಗೆ ಪ್ರವೇಶಿಸಿದಳು. ಅವನು ಇದ್ದ ಪರಿಸ್ಥಿತಿಯನ್ನ ನೋಡಿ ಮುಖ ಸೊಟ್ಟಗೆ ಮಾಡಿಕೊಂಡು ಅವನ ಹತ್ತಿರ ಹೋಗಿ ಅವನಿಗೆ ತಾಗಿಕೊಂಡು ಕುಳಿತಳು. ಅವನು ಅವಳನ್ನ ತಿರುಗಿ ಒಂದು ನೋಟ ನೋಡಿ ಆ ಫೋಟೋವನ್ನ ತೆಗೆದುಕೊಂಡು ಹೋಗಿ ತನ್ನ ಕಪಾಟಿನಲ್ಲಿ ಇಟ್ಟು ಮುಚ್ಚಿದನು. ಈಗ ಅವನು ತಂಗಿರುವುದು ತನಗಾಗಿ ಪ್ರತ್ಯೇಕವಾಗಿ ಖರೀದಿಸಿದ ಅಪಾರ್ಟ್ಮೆಂಟ್ನಲ್ಲಿಯೇ. ರಾವಣನ ಮನೆಯಲ್ಲಿ ಕೆಲಸ ಮಾಡುವವರಿಗಾಗಿ ಮೀಸಲಿಟ್ಟಿದ್ದ ಗೆಸ್ಟ್ ಹೌಸ್ನಲ್ಲಿ ತಾನು ತಂಗಲು ಸಾಧ್ಯವಿಲ್ಲ ಎಂದು ಇಲ್ಲಿ ಬಂದು ತಂಗಿದ್ದಾನೆ. ಅದಕ್ಕಾಗಿಯೇ ಯಾಮಿನಿಯು ಯಾವುದೇ ತಡೆಯಿಲ್ಲದೆ ಸಾಮಾನ್ಯವಾಗಿ ಅವನನ್ನ ನೋಡಲು ಬಂದು ಹೋಗುತ್ತಿರ್ತಾಳೆ. ಈಗ ಅವಳು ಬಂದಿರುವುದು ಕೂಡ ತನ್ನ ಶಾರೀರಿಕ ದೇವತೆಯನ್ನ ತೀರಿಸಿಕೊಳ್ಳುವುದಕ್ಕಾಗಿಯೇ. ಕಪಾಟಿನ ಹತ್ತಿರ ನಿಂತಿದ್ದವನ ಹಿಂದೆ ಹೋಗಿ ತನ್ನ ಅಂಗಾಂಗಗಳು ಅವನ ಬೆನ್ನಿಗೆ ತಾಗುವಂತೆ ಅವನನ್ನ ಬಿಗಿಯಾಗಿ ಅಪ್ಪಿಕೊಂಡಳು. ಬೇಬಿ, ಯಾರು ಆ ಹುಡುಗಿ? ಯಾವುದಕ್ಕೋಸ್ಕರ ಅವಳನ್ನ ನೋಡಿ ನೀನು ಅಳ್ತಿದ್ದೀಯಾ ಎಂದು ಅವಳು ಅವನ ಕಿವಿಯ ತುದಿಯನ್ನ ಕಚ್ಚುತ್ತಾ ಕೇಳಿದಳು. ಅವಳನ್ನ ತನ್ನಿಂದ ದೂರ ತಳ್ಳಿ ನಿಲ್ಲಿಸಿದವನು, ಅದು ನನ್ನ ಪರ್ಸನಲ್, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದ ಅನಿವಾರ್ಯತೆ ನಿನ್ಗಿಲ್ಲ. ನೀನು ಎಷ್ಟೇ ದೊಡ್ಡ ಜಗತ್ ಸುಂದರಿಯಾಗಿದ್ರು ನನ್ನ ಮಟ್ಟಿಗೆ ನೀನು ಸಾಧಾರಣವಳೆ. ಆದರೆ ಅವಳು ಹಾಗಿಲ್ಲ. ಅವಳು ನನ್ನ ದೇವತೆ. ಇವಾಗ ನಿನ್ನ ಅಗತ್ಯಕ್ಕಾಗಿ ನನ್ನ ಜೊತೆ ನೀನು ಹತ್ತಿರವಾಗಿ ಪಳಗುತ್ತಿದ್ದೀಯ ಅಲ್ವಾ? ನಿನ್ನನ್ನು ನಾನು ಯಾವತ್ತೂ ನಂಬುವುದೇ ಇಲ್ಲ. ಯಾವಾಗ ಬೇಕಾದರೂ ನೀನು ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಓಡಿ ಹೋಗ್ಬೋದು ಎಂದು ಅವಳನ್ನ ನೋಡಿ ಕೇವಲವಾಗಿ ಹೇಳಿದನು. ನಿನಗೆ ಇವಾಗ ಏನು ಬೇಕಾಗಿದೆ ಅಂತ ನನಗೆ ಚೆನ್ನಾಗಿಯೇ ಗೊತ್ತು ಕಣೆ. ನನ್ನ ಅಗತ್ಯವು ಇವಾಗ ಅದೇನೆ. ಬಾ, ನಿನಗೆ ಬೇಕಾದದ್ದನ್ನು ನಾನೇ ಕೊಡ್ತೀನಿ ಎಂದು ಅವಳ ಶಾರೀರಿಕ ಅಂಗಾಂಗಗಳನ್ನು ಕಣ್ಣುಗಳಿಂದಲೇ ಅತ್ಯಾಚಾರ ಮಾಡುವಂತೆ ಹೇಳಿದನು. ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಹೋಗಿ ಮಂಚದ ಮೇಲೆ ಬಿದ್ದನು. ಸಂಪೂರ್ಣವಾಗಿ ಕಾಮ ಮಾತ್ರವೇ ಪ್ರಧಾನವಾಗಿ ಮುನ್ನಡೆಸಿ ನಡೆದ ಆ ಒಕ್ಕೂಟದಲ್ಲಿ ಪ್ರೀತಿ ಎಂಬುದು ತುಸು ಮಾತ್ರವೂ ಇರಲಿಲ್ಲ. ತಮ್ಮ ದೈಹಿಕ ಅಗತ್ಯಕ್ಕಾಗಿ ಇಬ್ಬರು ತಮ್ಮನ್ನ ತಾವು ಮುಳುಗಿಸಿಕೊಂಡಿದ್ರು. ಈ ಕಡೆ ಸೈತ್ರಾನ್ ಸ್ನಾನ ಮುಗಿಸಿ ಕಚೇರಿಗೆ ಹೋಗಲು ಕೆಳಗೆ ಸಿದ್ಧವಾಗಿ ಬಂದನು. ಡೈನಿಂಗ್ ಟೇಬಲ್ನಲ್ಲಿ ಕೆನ್ನೆಗೆ ಕೈ ಇಟ್ಕೊಂಡು ಅವನು ಯಾವಾಗ ಕೆಳಗೆ ಬರ್ತಾನೆ ಎಂದು ಕಾಯುತ್ತಾ ಕುಳಿತಿದ್ದಳು ಶ್ರಾವಣಿ. ಮೇಲಿಂದ ಕೆಳಗೆ ಇಳಿಯುವಾಗಲೇ ಅವಳನ್ನ ನೋಡಿ ಅವಳನ್ನು ಒಂದು ವಸ್ತುವಿನಂತೆ ಕೂಡ ಗಣನೆಗೆ ತೆಗೆದುಕೊಳ್ಳದೆ ತನ್ನ ಪಾಡ್ಗೆ ತಾನು ಹೊರಗೆ ಹೋಗಲು ನೋಡಿದನು. ಅಣ್ಣ ನಿಲ್ಲು, ಅಣ್ಣ, 1 ನಿಮಿಷ ನಿಲ್ಲು ಎಂದು ಕಿರುಚುತ್ತಲೇ ಅವನ ಹಿಂದೆ ಓಡಿದಳು ಶ್ರಾವಣಿ. ಆದರೆ ಅವನು ಅವಳನ್ನು ಗಮನಿಸದೆ ಹೊರಗೆ ಹೋಗಲು ಹೋದಾಗ ಅವನನ್ನು ಕರೆಯುತ್ತಾ ಹಿಂದೆ ಓಡಿ ಬಂದವಳು ಟೇಬಲ್ಗೆ ಡಿಕ್ಕಿ ಹೊಡೆದು ಅಲ್ಲೇ ಬಿದ್ದು ಬಿಟ್ಟಳು. ಅಮ್ಮ ಎಂದು ಅವಳು ಕೂಗಿದ ಸದ್ದಿಗೆ ಗಾಬರಿಯಾಗಿ ಅವಳ ಕಡೆ ತಿರುಗಿದನು. ಕಾಲಿನ ಬೆರಳಿನಲ್ಲಿ ರಕ್ತ ಹರಿಯುತ್ತಾ ನೆಲದ ಮೇಲೆ ಕುಳಿತು ಕಣ್ಣು ಒಸಕಿಕೊಳ್ಳುತ್ತಾ ಅಳುತ್ತಿದ್ದವಳನ್ನ ನೋಡಿ ಪರದಾಡಿದನು. ಹಾಗೆ ವೇಗವಾಗಿ ಅವಳ ಹತ್ತಿರ ಹೋಗಿ, ಏನಾಯ್ತಮ್ಮ, ಏನಾಯ್ತು, ಯಾಕೆ ಅಳ್ತಿದ್ದೀಯಾ ಎಂದು ಆತಂಕದಿಂದ ಅವಳನ್ನ ಪರೀಕ್ಷಿಸುತ್ತಲೇ ಕೇಳಿದನು. ಆಗ್ಲೇ ಅವಳ ಕಾಲಿನ ಬೆರಳಿನಲ್ಲಿ ರಕ್ತ ಬರುತ್ತಿರುವುದನ್ನ ನೋಡಿದನು. ತಡಬಡಾಯಿಸುತ್ತಾ ಮೊದಲು ಇಲ್ಲಿ ಬಂದು ಕುಳಿತುಕೋ ಬಾ ಎಂದು ಅವಳನ್ನ ಎತ್ತಿ ನಿಲ್ಲಿಸಿ ಹತ್ತಿರದಲ್ಲಿದ್ದ ಸೋಫಾದಲ್ಲಿ ಕೂರಿಸಿದನು. ಅವಳು ನೋಯ್ತಿದೆ ಅಣ್ಣ ಎಂದು ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ಹೇಳಿದಳು. ಅವಳ ಕಣ್ಣೀರನ್ನ ನೋಡಿ ಅವನ ಮನಸ್ಸು ಏಕೋ ಭಾರವಾಗಿ ಹೋಯಿತು. ಏನೂ ಇಲ್ಲ ಅಣ್ಣ, ಸಣ್ಣ ಗಾಯದ ತರಹ ಇದೆ, ನಾನು ಔಷಧಿ ತರಲು ಹೇಳ್ತೀನಿ ಇರು ಎಂದವನು ಕೆಲಸದವರನ್ನ ಕರೆದು ಅತಿ ವೇಗವಾಗಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನ ತರಲು ಹೇಳಿದನು.
ಅಲ್ಲಿಯವರೆಗೆ ಅವನು ಕೆಳಗೆ ಕುಳಿತು ಅವಳ ಕಾಲಿನಲ್ಲಿರುವ ಗಾಯವನ್ನ ಪರೀಕ್ಷಿಸುತ್ತಿರಲು ಕೆಲಸದವರು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನ ತಂದುಕೊಟ್ಟರು. ತಕ್ಷಣ ಹತ್ತಿಯನ್ನ ತೆಗೆದು ಅವಳ ಕಾಲಿನಲ್ಲಿ ಹರಿಯುತ್ತಿದ್ದ ರಕ್ತವನ್ನ ಒರೆಸಲು ಪ್ರಾರಂಭಿಸಿದನು. ಅಯ್ಯೋ, ನೋಯ್ತಿದೆ ಅಣ್ಣ, ಬೇಡ, ತುಂಬಾ ನೋಯ್ತಿದೆ ಎಂದು ಅವಳು ನೋವಿನಿಂದ ಕಿರುಚಿದಳು. ಸ್ವಲ್ಪ ಹೊತ್ತು ಸದ್ದಿಲ್ಲದೆ ಇರು. ಹೀಗೆ ಕಿರುಚುತ್ತಾ ಇದ್ರೆ ನೋವು ವಾಸಿಯಾಗುತ್ತಾ? ಮದ್ದು ಹಾಕಿದ್ರೆ ತಾನೇ ಗಾಯ ವಾಸಿಯಾಗೋದು ಎಂದು ಅವಳನ್ನ ಸಣ್ಣದಾಗಿ ಗದರಿಸಿದನು. ಮತ್ತೆ ಔಷಧಿ ಹಾಕಲು ತೊಡಗಿದನು. ಯಾವುದಕ್ಕೆ ಹೀಗೆ ಸಣ್ಣ ಮಗುವಿನ ತರಹ ಅಳ್ತೀಯ? ಎಲ್ಲಾದರೂ ಔಷಧಿ ಹಾಕಲು ಬಿಡ್ತೀಯಾ ನೀನು ಎಂದು ಅವನು ಗದರಿಸಿಕೊಂಡು ಅವಳ ಕಾಲಿಗೆ ಪ್ಲಾಸ್ಟರ್ ಅಂಟಿಸಿದನು. ಏಟು ಬಿದ್ದವರಿಗೆ ತಾನೇ ನೋವು ತಿಳಿಯುವುದು. ತುಂಬಾ ನೋಯ್ತಿದೆ ಎಂದು ಅವಳು ಮುನಿಸಿನಿಂದಲೇ ಹೇಳಿದಳು. ನಿಜವೇ, ನನ್ನ ತರಹ ಜೀವನದಲ್ಲಿ ಏಟು ತಿಂದವರಿಗೆ ತಾನೇ ನೋವು ತಿಳಿಯುವುದು ಎಂದು ಕಹಿಯಾಗಿ ಹೇಳಿದನು. ಈ ಸಣ್ಣ ಗಾಯಕ್ಕೆ ನೀನು ಇಷ್ಟೊಂದು ಆರ್ಭಟ ಮಾಡ್ತೀಯ? ನಿನ್ನನ್ನೆಲ್ಲ ಏನ್ ಹೇಳೋದು ಅಂತ ನನಗೆ ತಿಳಿಯುತ್ತಿಲ್ಲ ಎಂದು ಹೇಳಿ ಅದಕ್ಕಿಂತ ಹೆಚ್ಚೇನು ಮಾತನಾಡದೆ ಹೊರಗೆ ಹೋಗಲು ಎದ್ದು ನಡೆದು ತೊಡಗಿದನು. ಬಾ ಅಣ್ಣ, ಊಟ ಮಾಡೋಣ ಎಂದು ಅವನ ಕೈ ಹಿಡಿದು ಡೈನಿಂಗ್ ಟೇಬಲ್ ಕಡೆಗೆ ನಡೆಸಲು ಅವನು ಬೊಂಬೆಯಂತೆ ಅವಳೊಂದಿಗೆ ಹೋದನು. ಡೈನಿಂಗ್ ಟೇಬಲ್ನಲ್ಲಿ ಅವಳು ಅವನನ್ನ ಕೂರಿಸಿ ತಾನು ಅವನ ಹತ್ತಿರ ಕೂತುಕೊಂಡಳು. ಇಬ್ಬರಿಗೂ ಆಹಾರವನ್ನ ಬಡಿಸಿ ತಾನು ತಿನ್ನಲು ಪ್ರಾರಂಭಿಸಿದಳು. ಸೈತ್ರನ್ ಅವಳನ್ನೇ ಶಾಂತವಾಗಿ ನೋಡುತ್ತಾ ಕುಳಿತಿದ್ದನು. ಯಾಕೆ ನೋಡ್ತಿದ್ದೀಯಾ? ಮೊದಲು ಊಟ ಮಾಡು ಎಂದು ಅವಳು ಹೇಳಿದಳು. ಯಾವುದಕ್ಕೋಸ್ಕರ ಈ ನಾಟಕ ಎಲ್ಲ ಎಂದನು ಒಂದೇ ಸಾಲಿನಲ್ಲಿ, ಭಾವನೆಗಳಿಲ್ಲದ ಧ್ವನಿಯಲ್ಲಿ. ಅವನು ಹೇಳಿದ್ದನ್ನ ಕೇಳಿ ಆಹಾರ ತಿನ್ನುತ್ತಿದ್ದ ಅವಳ ಕೈಗಳು ಹಾಗೆ ನಿಂತು ಹೋದವು. ಅರ್ಥವಾಗದೆ ಅವನನ್ನ ಕಣ್ಣೆತ್ತಿ ನೋಡಿದಳು ಶ್ರಾವಣಿ. ನೀನು ಏನ್ ಹೇಳ್ತಿದೀಯಾ? ನನಗೆ ತಿಳಿಯುತ್ತಿಲ್ಲ ಎಂದು ಅವಳು ಅರ್ಥವಾಗದ ನೋಟದಲ್ಲಿ ಕೇಳಲು ಗಂಭೀರವಾಗಿ ಅವಳನ್ನ ಒಂದು ನೋಟ ನೋಡಿದವನು, ಈ ಡ್ರಾಮಾ ಎಲ್ಲ ಯಾವುದಕ್ಕೆ ಅಂತ ಕೇಳ್ತಿದ್ದೀನಿ. ಈ ತರಹ ಎಲ್ಲ ಡ್ರಾಮಾ ಮಾಡಿ ನನ್ನನ್ನ ವಂಚಿಸಿ ಆಸ್ತಿಯನ್ನ ಈಸ್ಕೊಂಡು ಬರಲು ನಿಮ್ಮಮ್ಮ ಕಳುಹಿಸಿದ್ರಾ? ಯಾರೂ ಇಲ್ಲದ ಅನಾಥನಾಗಿ ಅವನು ಪ್ರೀತಿಗಾಗಿ ಅಪಹಪಿಸಿ ಸಾಯುತ್ತಿದ್ದಾನೆ. ಅವನ ಹತ್ತಿರ ಹೋಗಿ ಪ್ರೀತಿಯನ್ನ ತೋರಿಸಿ ಅವನ ಆಸ್ತಿ ಎಲ್ಲವನ್ನ ಈಸ್ಕೊಂಡ್ ಬಾ ಅಂತ ಅವರು ನಿನ್ಗ ಹತ್ತಿರ ಹೇಳಿದ್ರಾ? ಅದಕ್ಕೋಸ್ಕರ ಹೀಗೆಲ್ಲ ನೀನು ನಟಿಸುತ್ತಿರುವುದು ಎಂದು ಅವನು ಶಾಂತವಾದ ಧ್ವನಿಯಲ್ಲಿ ಕೇಳಿದನು. ಅವಳ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿತ್ತು. ನಿನಗೆ ನನ್ನ ಮೇಲೆ ನಂಬಿಕೆ ಬರೋದೇ ಇಲ್ವಾ ಅಣ್ಣ? ನಾನು ನಿನ್ನಿಂದ ನಿರೀಕ್ಷಿಸುವುದು ನಿನ್ನ ಪ್ರೀತಿಯನ್ನ ಮಾತ್ರ, ನಿನ್ನ ಹಣವನ್ನಲ್ಲ. ಹಣ ನನಗೆ ಒಂದು ವಸ್ತುವೇ ಅಲ್ಲ. ಹಣದ ಮೇಲೆ ಆಸೆ ಪಡುವವಳು ನಾನಲ್ಲ. ಅನವಶ್ಯಕವಾಗಿ ನನ್ನ ಮೇಲೆ ನೀನು ತಪ್ಪು ಅಭಿಪ್ರಾಯವನ್ನ ಇಟ್ಕೊಂಡಿದ್ದೀಯ. ನನ್ನ ಅಮ್ಮ ಅಪ್ಪ ತಪ್ಪು ಮಾಡಿದ್ದಕ್ಕೆ ನಾನು ಏನು ಮಾಡಲು ಸಾಧ್ಯ? ನೀನು ನನ್ನನ್ನು ದ್ವೇಷಿಸುವುದು ತುಂಬ ಮೂರ್ಖತನ ಅಂತ ನಿನಗೆ ತಿಳಿಯುತ್ತಿಲ್ವಾ ಎಂದು ಅವಳು ಶಾಂತವಾದ ಧ್ವನಿಯಲ್ಲಿ ಪ್ರಶ್ನಿಸಿದಳು. ಅವಳನ್ನು ನೋಡಿ, ಅಬ್ಬಬ್ಬಾ, ಏನು ಚೆನ್ನಾಗಿ ಮಾತನಾಡ್ತೀಯೇ, ಮರುಳು ಮಾಡ್ತೀಯಾ ನೀನು? ಹೀಗೆಲ್ಲ ನೀನು ಮಾತನಾಡಿದರೆ ನಾನು ತಕ್ಷಣ ನಿನ್ನನ್ನು ನಂಬಿ, ಅಯ್ಯೋ ನನ್ನ ತಂಗಿ, ನಿನ್ನನ್ನು ನನಗೆ ತುಂಬ ಇಷ್ಟ ಅಮ್ಮ, ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ನಿನ್ನ ಹತ್ರ ಕರಗಿ ನೀರಾಗ್ತೀನಿ ಅಂತ ನೀನು ಅಂದ್ಕೊಂಡಿದ್ದೀಯಾ? ಹಾಗೆ ನೀನು ಅಂದ್ಕೊಂಡ್ರೆ ನೀನೇ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಮೂರ್ಖಳು. ನನ್ನ ಜೀವನದಲ್ಲಿ ನನಗಂತ ಯಾರೂ ಇಲ್ಲ. ಇವಾಗ ಮಾತ್ರವಲ್ಲ, ಯಾವಾಗಲೂ ನನಗೆ ಅಂತ ನನ್ನ ಜೀವನದಲ್ಲಿ ಯಾರೂ ಇಲ್ಲ. ನಾನು ಕೊನೆವರೆಗೆ ಹೀಗೆ ಇರಲಿದ್ದೇನೆ. ನಿನ್ನ ಈ ನಕಲಿ ಪ್ರೀತಿ ಮತ್ತು ಮಮತೆ ನನಗೆ ಅಗತ್ಯವೇ ಇಲ್ಲ. ನಿನ್ನ ಉದ್ದೇಶ ನನ್ನ ಆಸ್ತಿ ಮೇಲಿದ್ದರೆ ಅದು ನಿನಗೆ ಸಿಗುವುದೇ ಇಲ್ಲ. ಅನಾವಶ್ಯಕವಾಗಿ ಪ್ರಯತ್ನಪಟ್ಟು ಸೋತು ಹೋಗಬೇಡ. ಮರ್ಯಾದೆಯಿಂದ ಇವಾಗಲೇ ನಿನ್ನೂರಿಗೆ ಹೊರಟು ಹೋಗು ಎಂದು ಅವನು ತೀಕ್ಷ್ಣವಾಗಿ ಹೇಳಿದನು. ಅಲ್ಲಿಂದ ಎದ್ದು ಹೋಗಲು ನೋಡಿದನು. ಅವಳು ಅವನ ಕೈಯನ್ನ ಹಿಡಿದು ಅವನನ್ನ ನಿಲ್ಲಿಸಿ, ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ಸಂಪೂರ್ಣ ಪ್ರೀತಿ ನನಗೆ ಸಿಗಬೇಕು ಅನ್ನೋದಕ್ಕೋಸ್ಕರನೇ. ನೀನು ಮಾತ್ರ ಅನಾಥನಲ್ಲ. ನಾನು ಎಲ್ಲರೂ ಇದ್ದು ಅನಾಥಳಾಗಿಯೇ ಬದುಕುತ್ತಿದ್ದೇನೆ. ಅದು ನಿನಗೆ ಹೇಳಿದ್ರೂ ಅರ್ಥವಾಗೋದಿಲ್ಲ. ಇವಾಗ ನಾನು ಇಲ್ಲಿಗೆ ಬಂದಿರುವುದಕ್ಕೆ ಕಾರಣ ನಿನ್ನ ಜೊತೆ ಸಂತೋಷವಾಗಿರಬೇಕು ಅನ್ನೋದು ಒಂದು ಕಾರಣವಾದರೆ, ಇನ್ನೊಂದು ಕಾರಣವೂ ಇದೆ. ನನಗೆ PG ಡಿಗ್ರಿ ಮಾಡಬೇಕು, ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನನ್ನು ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ಬಿಡು ಎಂದು ಅವಳು ಹೇಳಿದಳು. ನಿನ್ನನ್ನು ಕಾಲೇಜಿಗೆ ಸೇರಿಸೋಕೆ ನನಗ್ಯಾಕೆ ತಲೆ ಹಣೆಬರಹ? ಬೇಕಾದರೆ ನೀನೇ ಹೋಗಿ ಕಾಲೇಜಿಗೆ ಸೇರ್ಕೊ, ಸುಮ್ಮನೆ ನನ್ನ ಜೀವ ತಿನ್ನಬೇಡ ಎಂದು ಅವಳ ಕೈಯನ್ನು ಕಿತ್ಕೊಂಡು ಅವನು ಹೊರಟು ಹೋದ.
ಅವಳು ಬೇಸರಗೊಂಡು ಹಾಗೆ ಕುಳಿತು ಬಿಟ್ಟಳು. ಈ ಕಡೆ ರುದ್ರೇಶ್ ಕೈಯಲ್ಲಿದ್ದ ವಿಡಿಯೋವನ್ನ ಕ್ರೌರ್ಯ ಮಿಂಚುವ ಕಣ್ಣುಗಳಿಂದ ನೋಡುತ್ತಿದ್ದ. ಯಾಮಿನಿಯೋ ಹೊದಿಕೆಯನ್ನ ಎದೆಗೆ ಅಪ್ಪಿಕೊಂಡು ಅವನ ಹೆಗಲ ಮೇಲೆ ವಾಲಿ ಅವನು ಯಾವ ವಿಡಿಯೋವನ್ನ ನೋಡ್ತಿದ್ದಾನೆ ಎಂದು ನೋಡಲು ಅದರಲ್ಲಿ ಇದ್ದದ್ದನ್ನ ಕಂಡು ಬೆಚ್ಚಿಬಿದ್ದಳು. ಏಯ್, ನೀನ್ ಏನ್ ಕೆಲಸ ಮಾಡಿಟ್ಟಿದೀಯಾ ಎಂದು ಅವಳು ದಿಗ್ಭ್ರಮೆಯಿಂದ ಕೇಳಿದಳು. ಅವಳನ್ನ ಸೆಳೆದು ಅವಳ ತುಟಿಯನ್ನ ಕಚ್ಚಿ ಅರಿದು ತಿಂದವನು, ಇದನ್ನ ಇಟ್ಕೊಂಡೆ ಇನ್ನು ಮುಂದೆ ನನ್ನ ಆಟ ಶುರುವಾಗಲಿದೆ. ಆ ರಾವಣನ ಮಾನ ಮರ್ಯಾದೆ ಎಲ್ಲವನ್ನ ನಾಶ ಮಾಡಲಿದ್ದೇನೆ. ಸ್ವಲ್ಪ ಸ್ವಲ್ಪವಾಗಿಯೇ ಅವನ ಸಾಮ್ರಾಜ್ಯವನ್ನ ನಾನು ಧ್ವಂಸ ಮಾಡಲ್ತೇನೆ ಎಂದು ಹಗೆತನದಿಂದ ಹೇಳಿದನು. ಮತ್ತೊಮ್ಮೆ ಅವಳ ಮೇಲೆ ಮುಗಿಬಿದ್ದು ಅವಳನ್ನ ಆಳಲು ತೊಡಗಿದನು. ವೃಷಿಕ ಕೇಳಿಕೊಂಡಿದ್ದರಿಂದ ರಾವಣನ ಕಂಪನಿಯಲ್ಲಿ ಅವನಿಗೆ ಪಿಎ ಆಗಿ ಸೈತ್ರಾನ್ ಕೆಲಸ ಮಾಡುತ್ತಿರುವುದರಿಂದ ಅವನು ಕಂಪನಿಗೆ ಮುಂಜಾನೆಯೇ ಕೋಪದಿಂದ ಹೊರಟು ಬಂದಿದ್ದನು. ಸೈತ್ರಾನ್ ಅವನ ಈ ಸಿಡುಕುತನಕ್ಕೆ ಕಾರಣ ಶ್ರಾವಣಿ ತಾನೆ. ಮುಂಜಾನೆಯೇ ಅವಳು ಅವನಿಗೆ ಕೋಪ ನೆತ್ತಿಗೇರಿಸಿ ಅದೇ ಕೋಪದೊಂದಿಗೆ ಕಚೇರಿಯೊಳಗೆ ಪ್ರವೇಶಿಸಿದನು. ರಾವಣನ ಬಳಿ ಅನುಮತಿ ಕೂಡ ಕೇಳದೆ ಅವನ ಕೋಣೆಯೊಳಗೆ ನುಗ್ಗಿ ಅಲ್ಲಿಯ ಒಂದು ಸೋಫಾದ ಮೇಲೆ ಕುಳಿತುಕೊಂಡನು. ಕುಳಿತವನು ತಲೆಯನ್ನ ಹಿಡಿದುಕೊಂಡು ಕೆಳಗೆ ಬಾಗಿಸಿಕೊಳ್ಳಲು ಅವನ ನಡವಳಿಕೆಗಳನ್ನೆಲ್ಲ ಗಮನ ಹರಿಸುತ್ತಲೇ ನೋಡುತ್ತಿದ್ದ ರಾವಣ. ಏನ್ ಗೆಳೆಯ, ಬೆಳಗ್ಬೆಳಿಗ್ಗೆನೆ ತುಂಬಾ ಟೆನ್ಷನ್ ಆಗಿರೋ ತರಹ ಕಾಣ್ತಿದೆ. ನಿನ್ಗೆ ಮದ್ವೆ ಕೂಡ ಆಗಿಲ್ವಲ್ಲೋ? ಮದ್ವೆ ಆಗಿದ್ದಿದ್ರೆ ಹೆಂಡತಿ ಕೋಪ ನೆತ್ತಿಗೇರಿಸ್ತಾಳೆ. ಅದಕ್ಕೆ ನೀನು ಇಷ್ಟೊಂದು ಸಿಡುಕಾಗಿದ್ದೀಯಾ ಅಂತ ಒಪ್ಕೊಳ್ಬಹುದು. ನೀನ್ ತಾನೇ ಸಿಂಗಲ್ ಅಲ್ವಾ? ಜಾಲಿಯಾಗಿ ಅಲೆಯಬೇಕಾದದ್ದು ತಾನೇ. ಯಾವುದಕ್ಕೆ ಮುಂಜಾನೆಯೇ ಇಷ್ಟೊಂದು ಮೂಡೌಟ್ ನಿನ್ಗೆ ಎಂದು ರಾವಣ ಸೈತ್ರಾನ್ನನ್ನ ಕೇಳಿದನು. ಅವನನ್ನ ಕಣ್ಣೆತ್ತಿ ಕೋಪದಿಂದ ನೋಡಿದವನು, ನನ್ನ ಕಷ್ಟ ನನಗ್ ತಾನೇ ಗೊತ್ತು. ಜೀವ ಹಿಂಡುವುದಕ್ಕಾಗಿಯೇ ಒಂದು ಫ್ಲೈಟ್ ಹತ್ತಿ ಹಿಡ್ಕೊಂಡು ಬಂದು ಮನೆಯಲ್ಲಿ ಕುಳಿತುಕೊಂಡಿದೆ ಎಂದು ಅವನು ಹೇಳಿದನು. ಅವನು ಹೇಳಿದ್ದನ್ನ ಕೇಳಿ ಉಬ್ಬು ಮೇಲಕ್ಕೇರಿಸಿ ಅವನನ್ನ ನೋಡಿದವನು, ಯಾರು, ನಿನ್ ತಂಗಿಯನ್ನ ಹೇಳ್ತಿದ್ದೀಯಾ ಎಂದನು ಪರಿಹಾಸ್ಯವಾಗಿ. ಅವನು ಹೇಳಿದ್ದನ್ನ ಕೇಳಿ ಮತ್ತಷ್ಟು ಕೋಪಗೊಂಡವನು, ಅವಳನ್ನ ನನ್ನ ತಂಗಿ ಅಂತ ಹೇಳ್ಬೇಡ ಕಣೋ, ಕೇಳೋಕೆ ಅಸಹ್ಯವಾಗಿದೆ ಎಂದು ಮತ್ತೆ ಕಿರುಚಿದನು ಸೈತ್ರಾನ್. ನೀನು ಒಪ್ಪಿಕೊಂಡ್ರು ಒಪ್ಪಿಕೊಳ್ಳದಿದ್ರು ಅವಳು ನಿನ್ನ ತಂಗಿಯೇ ತಾನೆ. ಅದು ಇಲ್ಲ ಅಂತ ಆಗಿಬಿಡುತ್ತಾ? ನಿಮ್ಮಿಬ್ಬರ ದೇಹದಲ್ಲೂ ಒಂದೇ ರಕ್ತ ತಾನೇ ಹರಿಯುತ್ತಿರುವುದು. ಅಂದಮೇಲೆ ಅವಳು ನಿನ್ನ ತಂಗಿ ತಾನೆ ಎಂದು ರಾವಣ ಮತ್ತೆ ಅವಳ ಬಳಿ ಕೇಳಿದನು. ರಕ್ತ ಬೇಕಾದ್ರೆ ಒಂದೇ ರಕ್ತವಾಗಿರಬಹುದು, ಆದ್ರೆ ಅಮ್ಮ ಇಬ್ಬರಿಗೂ ಒಬ್ಬರೇ ಅಲ್ಲ. ಅದನ್ನ ಮೊದಲು ಅರ್ಥ ಮಾಡಿಕೊ ಎಂದನು ಸೈತ್ರಾನ್ ಕೋಪದಿಂದ. ಅವನು ಹೇಳಿದ್ದನ್ನ ಕೇಳಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟವನು, ನಿನ್ನ ಹತ್ತಿರವೆಲ್ಲ ಮಾತನಾಡಿ ಗೆಲ್ಲಲು ಸಾಧ್ಯವೇ ಇಲ್ಲ ಎಂದನು ಸಾಮಾನ್ಯ ಧ್ವನಿಯಲ್ಲಿ. ಸೈತ್ರಾನ್ ಆಗಲೇ ಒಂದನ್ನ ಗಮನಿಸಿದನು. ಶ್ರಾವಣಿ ತನ್ನ ಮನೆಗೆ ಬಂದಿದ್ದು ಹೇಗೆ ರಾವಣನಿಗೆ ತಿಳಿಯಿತು ಎಂದು ಯೋಚಿಸಿದನು. ಅದನ್ನೇ ಅವನ ಬಳಿಯೇ ಕೇಳಿದನು. ನಿನಗೆ ಹೇಗ್ಗೊತ್ತು ಶ್ರಾವಣಿ ನನ್ನ ಮನೆಯಲ್ಲಿ ಇದ್ದಾಳೆ ಅಂತ ಎಂದು ಉಬ್ಬು ಗಂಟಿಕ್ಕಿ ಸೈತ್ರಾನ್ ಕೇಳಿದನು. ಅವನನ್ನ ಕಣ್ಣೆತ್ತಿ ಗಂಭೀರವಾಗಿ ಒಂದು ನೋಟ ನೋಡಿದವನು, ನನ್ಗೆ ತಿಳಿಯದೇ ಇರುವುದು ಅಂತ ಯಾವುದೂ ಇಲ್ಲ ಮಿತ್ರ. ನನ್ಗೆ ನಿನ್ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ನಿನಗಿಂತ ಹೆಚ್ಚಾಗಿ ನನಗೆ ತಿಳಿಯುತ್ತದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನೀನು ತುಂಬಾ ಮುಖ್ಯವಾದವನು. ನಿನ್ನ ರಕ್ಷಣೆ ಎಂಬುದು ನನಗೆ ತುಂಬಾ ಮುಖ್ಯ. ಹಾಗೆ ಒಂದ್ ರೀತಿಯಲ್ಲಿ ತಿಳಿದುಕೊಂಡಿದ್ದು ತಾನೇ ಶ್ರಾವಣಿ ನಿನ್ ಮನೆಗೆ ಬಂದ ವಿಷಯವೂ ಒಂದು ಎಂದನು. ಹಾಗಾದ್ರೆ ನನ್ಗೆ ತಿಳಿಯದಂತೆ ನನ್ನನ್ನು ಕಣ್ಗಾವಲು ಮಾಡಲು ನೀನು ಗೂಢಚಾರರನ್ನ ಇಟ್ಟಿದ್ದೀಯಾ ಎಂದು ಮೂಗು ಮುದುರಿ ಸೈತ್ರಾನ್ ಕೇಳಿದನು. ಅಯ್ಯೋ ಬುದ್ಧಿಗೇಡಿಯೇ, ನಿನ್ನನ್ನ ಫಾಲೋ ಮಾಡಲು ಆಳು ಇಡಲು ಯಾಕೋ ನೋಡ್ತೀನಿ. ನಿನ್ನ ರಕ್ಷಣೆಗಾಗಿ ಆಳು ಇಟ್ಟಿದ್ದೀನಿ ಅಂತ ತಿಳ್ಕೊ ಎಂದನು ತಲೆಯ ಮೇಲೆ ಹೊಡೆದುಕೊಂಡು ರಾವಣ. ನೀನು ಹೇಗೆ ಬದಲಿಸಿ ಹೇಳಿದ್ರೂ ಎರಡಕ್ಕೂ ಒಂದೇ ಅರ್ಥ ತಾನೆ ಎಂದನು ಸೈತ್ರಾನ್. ಇದಕ್ಕಿಂತ ಹೆಚ್ಚು ಮಾತನಾಡಲು ಸಾಧ್ಯವಿಲ್ಲ ಎಂದು ಅರಿತವನು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಹೌದು, ನೀನ್ ಫಾಲೋ ಮಾಡಕ್ ತಾನೇ ಆಳು ಇಟ್ಟಿದ್ದೀನಿ. ಸಾಕಾ? ಇವನು ಇಟ್ಕೊಂಡಿರೋ ಕೋಪವನ್ನ ನನ್ನ ಮೇಲೆ ಬಂದು ತೋರಿಸ್ತಿದ್ದಾನೆ ನೋಡು. ಹೋಗಿ ಕೆಲ್ಸ ನೋಡು, ಮಾತನಾಡಿ ಸಮಯ ವ್ಯರ್ಥ ಮಾಡಬೇಡ ಎಂದನು ರಾವಣ. ಅವನು ಹೇಳಿದ್ದನ್ನ ಕೇಳಿ, ನಾನೇನ್ ಸುಮ್ನೆ ಕತೆ ಮಾತನಾಡ್ತಿಲ್ಲ. ನನ್ಗೆ ಸ್ವಲ್ಪ ಮುಂಜಾನೆಯೇ ಮೂಡ್ಔಟ್ ಆಗಿತ್ತು. ಅದಕ್ಕೆ ಮನಸ್ಸು ರಿಲ್ಯಾಕ್ಸ್ ಮಾಡಿಕೊಳ್ಳೋಣ ಅಂತ ಅಂದುಕೊಂಡೆ. ಆದ್ರೆ ನೀನ್ ಇನ್ನು ಮಾತನಾಡಿ ನನ್ನ ಮೂಡನ್ನ ಸ್ಪಾಯಿಲ್ ಮಾಡ್ಬಿಟ್ಟೆ. ನಾನು ಕ್ಯಾಂಟೀನ್ಗೆ ಹೋಗ್ತೀನಿ, ಹೋಗೋ ಎಂದು ಅವನು ಎದ್ದು ಹೊರಗೆ ಹೋಗಲು ಹೋದಾಗ
ಮಗನೇ, ಕೆಲ್ಸ ಮಾಡ್ದೆ ಈ ರೂಮ್ ದಾಟಿ ಓಡ್ದ್ಯೋ ಕಾಲನ್ನ ಕತ್ತರಿಸ್ಬಿಡ್ತೀನಿ ಎಂದನು ಕುಳಿತ ಜಾಗದಿಂದಲೇ ರಾವಣ. ಆಗ್ಲೇ ಬೇಕೆಂದೇ ಹೊರಗೆ ಹೋಗುವುದು ಮತ್ತು ಒಳಗೆ ಬರುವುದು ಎಂಬಂತೆ ನಡೆದು ಅವನಿಗೆ ತೋರಿಸಿ ಸೈತ್ರನ್, ಇವಾಗ ಏನ್ ಮಾಡ್ತೀಯಾ ಎಂದು ಸೊಂಟ ಬಳುಕಿಸಿ ಅವನು ಆಡಿಸಿ ತೋರಿಸಿದವನು. ಹೋಗೋ, ನಿನ್ನ ಅಧಿಕಾರವನ್ನೆಲ್ಲ ಬೇರೆಯವರ ಹತ್ರ ತೋರಿಸು, ನನ್ನ ಹತ್ರ ತೋರಿಸ್ಬೇಡ ಎಂದವನು ಅಲ್ಲಿಂದ ಹೊರಟು ಹೋಗಲು ನೋಡಿದ. ಅದನ್ನ ನೋಡಿ ನಕ್ಕು ಬಿಟ್ಟನು ರಾವಣ. ಅವನ ಆ ಸಣ್ಣ ಮಗುತನದ ನಡವಳಿಕೆಗೆ ಮನೆಯ ಕೆಲಸದವರ ಮೂಲಕ ಮುಂಜಾನೆಯೇ ಸೈತ್ರನ್ ಮನೆಯಲ್ಲಿ ನಡೆದದ್ದನ್ನ ತಿಳಿದುಕೊಂಡಿದ್ದನು. ತನ್ನ ಗೆಳೆಯನ ಮನಸ್ಥಿತಿಯನ್ನ ಬದಲಾಯಿಸುವ ಸಲುವಾಗಿಯೇ ಮಾತನಾಡಿ ಅವನನ್ನ ಸಹಜ ಸ್ಥಿತಿಗೆ ಬದಲಾಯಿಸಿ ಬಿಟ್ಟಿದ್ದನು. ಅವನು ಯಾವಾಗಲೂ ಸಂತೋಷವಾಗಿರಬೇಕು ಎಂಬುದು ಮಾತ್ರವೇ ರಾವಣನ ಆಸೆಯಾಗಿತ್ತು. ಸ್ವಲ್ಪ ಸಮಯದಲ್ಲಿ ಅರಚುತ್ತಾ ಪೇಚಾಡುತ್ತಾ ಗಾಬರಿಯಿಂದ ರಾವಣನ ಕೋಣೆಯೊಳಗೆ ಮತ್ತೆ ಓಡಿ ಬಂದನು ಸೈತ್ರನ್. ಅವನ ಆ ನಡವಳಿಕೆಗೆ ಅರ್ಥವಾಗದೆ ಅವನನ್ನ ಕಣ್ಣುಗಳನ್ನ ಕಿರಿದುಗೊಳಿಸಿ ನೋಡಿದನು. ಇವಾಗ ಯಾವುದಕ್ಕೋ ಈಗ ಅರ್ಚುತ್ತಾ ಓಡ್ ಬರ್ತಿದ್ದೀಯಾ? ಏನ್ ಸಮಸ್ಯೆ? ವರ್ಕರ್ಸ್ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರಾ ಎಂದು ಅವನು ಅರ್ಥವಾಗದ ದನಿಯಲ್ಲಿ ಪ್ರಶ್ನಿಸಿದನು. ಆರ್ವಿ, ಒಂದ್ ತಪ್ಪು ನಡೆದು ಹೋಗಿದೆ ಕಣೋ, ನನಗೆ ಏನ್ ಹೇಳೋದು ಅಂತ ತಿಳಿಯುತ್ತಿಲ್ಲ ಎಂದು ತಡಬಡಾಯಿಸುತ್ತಾ ಭಯದಿಂದ ಸೈತ್ರನ್ ಅವನ ಬಳಿ ಕೇಳಿದನು. ಏನೋ, ಯಾವುದಾದ್ರೂ ಸ್ಪಷ್ಟವಾಗಿ ಹೇಳು, ಹೀಗೆ ಗೊಂದಲಗೊಳಿಸುತ್ತಾ ಇರಬೇಡ ಎಂದು ಕೋಪದಿಂದ ನುಡಿದನು ರಾವಣ. ಅದ್ಬಂದು ಎಂದು ಅವನು ಮತ್ತೆ ಹಿಂಜರಿಯಲು ನೋಡಿದನು. ಹೇಳುವುದನ್ನ ಬೇಗ ಹೇಳು, ಇಲ್ದಿದ್ರೆ ಹೊರಗೆ ಹೋಗುತ್ತಲಿರು, ಇಲ್ಲಿ ನಿಂತು ಮಾತನಾಡಿ ಸಮಯ ವ್ಯರ್ಥ ಮಾಡಬೇಡ ಎಂದು ರಾವಣ ಮತ್ತೆ ಕಿರುಚಲು ತನ್ನ ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೇಡಿಂಗ್ ಆಗಿದ್ದ ಒಂದು ವಿಡಿಯೋವನ್ನ ತೆಗೆದು ರಾವಣನ ಮುಂದೆ ಚಾಚಿದನು. ಅದರಲ್ಲಿ ವೃಷಿಕ ಅತ್ಯಾಚಾರಕ್ಕೆ ಒಳಗಾಗುತ್ತಿರುವ ವಿಡಿಯೋ ಟ್ರೇಡಿಂಗ್ ಆಗಿತ್ತು. ಅದನ್ನ ಹೇಳಲು ತಾನೇ ಸೈತ್ರನ್ ವೇಗವಾಗಿ ಕೋಣೆಯೊಳಗೆ ನುಗ್ಗಿದ್ದು, ಗುರುತು ತಿಳಿಯದ ಒಬ್ಬನ ಮೂಲಕ ವೃಷಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಿರಲು ಅದನ್ನು ವಿಡಿಯೋವಾಗಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಡಲಾಗಿತ್ತು. ಅದನ್ನೆಲ್ಲ ನೋಡಿ ರಾವಣ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಯನ್ನ ತೋರಿಸದೆ, ಇದನ್ನ ನೋಡ್ಬಿಟ್ಟು ಹೀಗೆ ಅರ್ಚುತ್ತಾ ಪೇಚಾಡ್ತಾ ಓಡ್ ಬಂದ್ಯಾ ಎಂದನು ಸಾಮಾನ್ಯ ಧ್ವನಿಯಲ್ಲಿ. ಆದ್ರೆ ಅವನ ಆ ಧ್ವನಿಯಲ್ಲಿ ಏನು ಅರ್ಥವಿದೆ ಎಂಬುದನ್ನ ಸೈತ್ರನ್ನಿಂದ ಕೂಡ ಅರಿತುಕೊಳ್ಳಲು ಸಾಧ್ಯವಾಗ್ಲಿಲ್ಲ. ಲೇ, ಇದು ಏನ್ ಅರ್ಥ ಅಂತ ಅರ್ಥ ಮಾಡ್ಕೊಂಡೇ ತಾನೆ ನೀನ್ ಹೀಗೆ ನಾರ್ಮಲ್ ಆಗಿ ಮಾತನಾಡುತ್ತಿದ್ದೀಯಾ? ಇದ್ರಲ್ಲಿ ಏನಿದೆ ಅಂತ ನೋಡು. ನಮ್ ಋಷಿಕವನ್ನ ಯಾರೋ ತಪ್ಪಾಗಿ ವಿಡಿಯೋ ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದು ಇವಾಗ ವೈರಲ್ ಆಗ್ತಿದೆ. ಇದರಿಂದ ಎಷ್ಟು ದೊಡ್ಡ ಸಮಸ್ಯೆ ಬರುತ್ತೆ ಗೊತ್ತಾ? ಇದನ್ನ ಮೊದಲು ನಿಲ್ಲಿಸ್ಬೇಕು. ವೃಷಿಕ ಬಗ್ಗೆ ನೀನು ಸ್ವಲ್ಪ ಯೋಚಿಸಿ ನೋಡಿದ್ಯಾ? ಅವಳು ಇದನ್ನ ನೋಡಿದ್ರೆ ಏನ್ ತಾನೇ ಅಂದುಕೊಳ್ತಾಳೋ ಎಂದು ಸೈತ್ರನ್ ಭಯದಿಂದ ಹೇಳಿದನು. ಮೊದಲು ಆ ವಿಡಿಯೋವನ್ನ ಆಫ್ ಮಾಡು ಎಂದನು ಕಠಿಣ ಧ್ವನಿಯಲ್ಲಿ ರಾವಣ. ಅವನಿಗೆ ಅದನ್ನ ನೋಡಲು ಇಷ್ಟವಿಲ್ಲ ಎಂಬುದನ್ನ ಅವನ ಧ್ವನಿಯಿಂದಲೇ ಅರಿತವನು ತಕ್ಷಣ ಆ ವಿಡಿಯೋವನ್ನ ಆಫ್ ಮಾಡಿಬಿಟ್ಟು ಮೊಬೈಲ್ ಅನ್ನ ಎಸೆದು ಸೋಫಾದ ಮೇಲೆ ಹಾಕಿದನು. ಲೇ, ಇವಾಗ ಏನ್ ಮಾಡೋದು? ನನ್ಗೆ ಒಂತರಹ ಭಯ ಆಗ್ತಿದೆ. ವೃಷಿಕವನ್ನ ನೆನ್ಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತಿದೆ ಎಂದು ಸೈತ್ರನ್ ಆತಂಕದ ಧ್ವನಿಯಲ್ಲಿ ಕೇಳಿದನು. ಸಾಧಾರಣವಾಗಿ ಎದ್ದು ನಿಂತ ರಾವಣ ತನ್ನ ಕುರ್ಚಿಯ ಮೇಲೆ ಹಾಕಲಾಗಿದ್ದ ತನ್ನ ಕೋಟನ್ನ ತೆಗೆದು ಧರಿಸಿಕೊಳ್ಳುತ್ತಾ, ಹೋಗೋಣ ಬಾ ಎಂದನು ಒಂದೇ ಮಾತಿನಲ್ಲಿ. ಅದಕ್ಕಿಂತ ಹೆಚ್ಚೇನು ಮಾತನಾಡಲು ಸಾಧ್ಯವಾಗದೆ ಸೈತ್ರನ್ ಸರಿ ಎಂದು ತಲೆಯಾಡಿಸಿ ರಾವಣನ ಮುಂದೆ ಹೋಗಲು ಅವನ ಹಿಂದೆ ಹಲವು ರೀತಿಯಾಗಿ ಯೋಚಿಸುತ್ತಲೇ ಹೋದನು ಅವನು. ಇಲ್ಲಿ ಮನೆಯಲ್ಲಿ ಸೋಫಾದ ಮೇಲೆ ಕುಳಿತಿದ್ದ ವೃಷಿಕಾವು ಆ ವಿಡಿಯೋವನ್ನ ತಾನೇ ತನ್ನ ಮೊಬೈಲ್ನಲ್ಲಿ ನೋಡುತ್ತಿದ್ದಳು. ಒಂದು ಕಂಬದ ಹಿಂದಿನಿಂದ ಅವಳನ್ನ ನೋಡುತ್ತಿದ್ದ ರುದ್ರೇಶ್, ಇನ್ ಮುಂದೆ ನಿನ್ನ ಜೀವನವೇ ನಾಶವಾಗಲಿದೆ ಕಣೆ. ನನ್ನನ್ನೇ ನೀನು ಮನೆ ಕೆಲಸದನ್ನಾಗಿ ನಡೆಸ್ಕೊಂಡೆಯಲ್ಲವೇ? ಇನ್ನು ಮುಂದೆ ನೀನು ಹೊರಗೆ ಕೂಡ ತಲೆ ತೋರಿಸಲು ಸಾಧ್ಯವಿಲ್ಲ. ನಿನ್ನ ಮಾನ ಮರ್ಯಾದೆ ಎಲ್ಲವನ್ನ ನಾನು ನಾಶ ಮಾಡ್ಬಿಟ್ಟೆ. ಈ ರುದ್ರೇಶ್ ಜೊತೆ ಗರ್ಜಿಸಿದರೆ ಏನಾಗುತ್ತದೆ ಎಂದು ಇವಾಗ ನಿನ್ಗೆ ತಿಳಿದಿರುತ್ತದೆ ಎಂದು ಹಗೆತನದಿಂದ ಯೋಚಿಸಿಕೊಂಡನು. ಕೇವಲವಾಗಿ ಅವಳನ್ನ ನೋಡುತ್ತಾ ನಗುತ್ತಲೇ ಅಲ್ಲೂ ನಿಂತು ಅವಳ ಮುಖಭಾವಗಳನ್ನ ನೋಡಲು ನಿರೀಕ್ಷಿಸಿ ಕಾಯುತ್ತಿದ್ದನು. ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಸೋಫಾದ ಮೇಲೆ ಕುಳಿತಿದ್ದವಳು, ಏನ್ ಮಿಸ್ಟರ್ ರುದ್ರೇಶ್, ನನ್ನನ್ನು ಸೈಟ್ ಹೊಡೆದಿದ್ದು ನಿಮಗೆ ಸಾಕೆ? ಅಡಗಿ ನಿಂತು ನೋಡಿದ್ದು ಸಾಕು, ಮುಂದೆ ಬನ್ನಿ ಎಂದಳು ಮೊಬೈಲ್ನಲ್ಲಿ ತನ್ನ ಕಣ್ಣುಗಳನ್ನ ನೋಡುತ್ತಾ ಅವಳು.
ತನ್ನನ್ನು ಗುರುತಿಸಿಕೊಳ್ಳುತ್ತಾಳೆ ಎಂದು ತುಸು ಮಾತ್ರವೂ ನಿರೀಕ್ಷಿಸದವನು ತಲ್ಲಣಗೊಂಡು ಹಾಗೆ ದಿಗ್ಭ್ರಮೆಗೊಂಡು ನಿಂತನು. ನೀವೇ ಬರ್ತೀರಾ, ಇಲ್ಲ ನಾನೇ ನಿಮ್ಮ ಹತ್ರ ಬರ್ಬೇಕಾ ಎಂದಳು ಮತ್ತೊಮ್ಮೆ ಅವನ ಕಡೆಗೆ ತಿರುಗದೆ. ಅದರಲ್ಲಿ ಸ್ವಲ್ಪ ಒಳಗೊಳಗೆ ಅವನು ಹೆದರಿದರೂ ಹೇಗೋ ಧೈರ್ಯ ತಂದುಕೊಂಡು ಅವಳ ಮುಂದೆ ಹೋಗಿ ಉದ್ಘಟತನದಿಂದ ನಿಂತನು. ಏನು ಎಂದನು ಸಾಧಾರಣ ಧ್ವನಿಯಲ್ಲಿ. ಮುಂದಿನ ಕ್ಷಣ ಸೋಫಾದಿಂದ ಎದ್ದವಳು ಅವನ ಎದೆಗೆ ಗುದ್ದಿದಳು. ಅದಕ್ಕೆ ನಿಯಂತ್ರಣ ತಪ್ಪಿದವನು ಕೆಳಗೆ ಹಾಗೆ ಬಿದ್ದು ಬಿಟ್ಟನು. ಅವನ ಎದೆಯ ಮೇಲೆ ಕಾಲಿಟ್ಟು ಒತ್ತಿದವಳು ಅವನ ಮುಖಕ್ಕೆ ಗುದ್ದಿದಳು. ಆದ್ರೆ ಗಂಡಸಾದವನು ಅವಳ ಈ ಮಿಂಚಿನ ನಡವಳಿಕೆಯನ್ನ ತಡೆಯಲು ಸಾಧ್ಯವಾಗದೆ ಸ್ವಲ್ಪ ತಡಬಡಾಯಿಸಿದನು. ಒಂದು ಹಂತದ ಮೇಲೆ ಅವನು ಅವಳ ಮೇಲೆ ದಾಳಿ ಮಾಡಲು ಮುಂದಾದನು. ಅವನ ದಾಳಿಯನ್ನ ತಪ್ಪಿಸಿಕೊಂಡವಳು ಅವನ ಕೈಯನ್ನ ಹಿಡಿದು ತಿರುಚಿ ಅವನ ಬೆನ್ನಿಗೆ ಒದ್ದಳು. ಅದಕ್ಕೆ ಅವನು ಬೋರಲಾಗಿ ಬಿದ್ದು ಬಿಟ್ಟನು. ಅವನ ಕೂದಲನ್ನ ಹಿಡಿದು ಬಿಗಿಯಾಗಿ ಎಳೆದವಳು, ಏನು ನಾಯಿಯೇ, ಎಷ್ಟು ಧೈರ್ಯ ಇದ್ರೆ ನನ್ನ ಅಕ್ಕನನ್ನ ನೀನು ಇಂತಹ ಪರಿಸ್ಥಿತಿಗೆ ಈಡು ಮಾಡುತ್ತೀಯ ಎಂದಳು ಗರ್ಜನೆಯಾಗಿ. ಮನೆಯಲ್ಲಿ ಕೆಲಸದವರೆಲ್ಲರಿಗೂ ಅದು ಊಟದ ಬಿಡುವಿನ ಸಮಯವಾಗಿದ್ದರಿಂದ ಯಾರು ಮನೆಯಲ್ಲಿ ಇಲ್ಲದೆ ಹೋಗಲು ಮನೆಯೊಳಗೆ ನಡೆಯುವ ಘಟನೆ ಯಾವುದು ಅರಿಯದೆ ಹೋಯಿತು. ಅವಳು ಹೇಳಿದ್ದನ್ನ ಕೇಳಿ ಆಘಾತಗೊಂಡವನು ಅವಳು ತನ್ನನ್ನ ಪತ್ತೆ ಹಚ್ಚಿದ್ದನ್ನ ಕಂಡು ಎಣಿಸಿ ದಿಗ್ಭ್ರಮೆಯಿಂದ ಅವಳನ್ನ ನೋಡಿದನು. ಅದೇ ಸಮಯದಲ್ಲಿ ಹರ್ಷಿಕಾ ಕೂಡ ಆ ವಿಡಿಯೋವನ್ನ ತನ್ನ ಮೊಬೈಲ್ನಲ್ಲಿ ನೋಡಿದವಳು ತಲ್ಲಣಗೊಂಡು ಹೋದಳು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.